ಅನ್ಸುತ್ತೆ ಸರ್ ಬಿಗ್ ಬಾಸ್ ಶೋ ಬಗ್ಗೆ ಮತ್ತೆ ನಿನ್ನೆ ಕಿಚ್ಚನ ಪಂಚಾಯತಿ ಆಯ್ತು ನಿನ್ನೆ ಮೊನ್ನೆ ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ಸರ್ ಕಿಚನ ಪಂಚಾಯತಿ ನನ್ಗೆ ಯಾಕೋ ಅಷ್ಟೊಂದೇನು ಇಷ್ಟ ಆಗಿಲ್ಲ ಸರ್. ಯಾಕಂದ್ರೆ ಕಿಚನ ಪಂಚಾಯತಿಲಿ ಅಶ್ವಿನಿಗೆ ಯಾಕೋ ಫೇವರಿಸಮ್ ಮಾಡ್ತಿದ್ದಾರೆ ಅಂತ ನನಗೆ ಅನಿಸ್ತಿದೆ. ಯಾಕಂದ್ರೆ ಅಶ್ವಿನಿಗೆ ಯಾಕೆ ಫೇವರಿಸಮ್ ಮಾಡ್ತಿದ್ದಾರೆ ಅಂತಂದ್ರೆ ಎಲ್ಲರೂ ಇವಾಗ ಇವ್ರ ತಗಡಿ ಸಡೆ ಅಂತ ಅಂದಾಗ ಇವ್ರಿಗೆ ಮಾತಾಡೋದು, ಯಾರಿಗೆ ಕಾಕ್ರೋಚ್ ಸುದಿಯವ್ರಿಗೆ ಮಾತಾಡೋದು. ಬಟ್ ಅಶ್ವಿನಿಗೆ ಯಾಕೋ ಮಾತಾಡ್ತಿಲ್ಲ. ಮೋಸ್ಟ್ಲಿ ಯಾಕೋ TRP ಗೋಸ್ಕರ ಏನೋ ನಾಟಕ ಆಡ್ತಿದ್ದಾನೆ ಅಂತ ನನಗೆ ಅನಿಸ್ತಿದೆ. ಬಿಗ್ ಬಾಸ್ ಶೋ ಇವಾಗ ಫೇಕ್ ಶೋ ಆಗಿದೆ. ಸೀಸನ್ 10 ಇಂದ ಕಿಚ್ಚ ಸುದೀಪ್ ಅವರು ಮಾತಾಡೋದನ್ನ ಸೀಸನ್ 10 ಇಂದ ಒಂದ್ 2-3 ವರ್ಷದಿಂದ ಕಿಚ್ಚ ಸುದೀಪ್ ಅವರು ಯಾಕೋ ಮಾತಾಡದೆ TRP ಗೋಸ್ಕರ ಇದ್ ಮಾಡ್ತಿದಾರೆ ಅಂತ ನಂಗೆ ಯಾಕೋ ಓಕೆ. ಅಂದ್ರೆ ಏನಾದ್ರು ಇವಾಗ ಯಾರು ಗೆಲ್ಬಹುದು ಅನಿಸ್ತಾ ಇದೆ ನಿಮ್ಗೆ ಈ ಎಲ್ಲ ವಾತಾವರಣ ನೋಡ್ತಾ ಇದ್ರೆ? ಸರ್, ಯಾರು ಗೆಲ್ಬೋದು ಅಂತ ಅನ್ನೋದಕ್ಕಿಂತ ಮುಂಚೆ ಯಾರು ಮನೇಲಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ಮತ್ತೆ ಎಲ್ಲಾರ ಜೊತೆ ಹೊಂದ್ಕೋತಾರೆ, ಎಲ್ಲಾರ ಜೊತೆ ಬಾಳ್ತಾರೆ, ಅವ್ರು ಗೆಲ್ತಾರೆ ಸರ್. ನನ್ನ ಪ್ರಕಾರ ಗಿಲ್ಲಿ ಸರ್. ಯಾಕೆ ಗಿಲ್ಲಿ ಎಲ್ರು ಗಿಲ್ಲಿ ಗಿಲ್ಲಿ ಅಂತಾರಲ್ಲ, ಏನಣ್ಣ? ಸರ್, ಗಿಲ್ಲಿ ಅಂತಂದ್ರೆ ಗಿಲ್ಲಿನೇ ಸರ್ ಮಾಡ್ತಿರೋದು, ಇವಾಗ ಅವರೇ ಆಗಿರ್ಲಿ ಇವ್ರೇ ಆಗಿರ್ಲಿ, ಇವಾಗ ಅಶ್ವಿನಿ ಆಗ್ಲಿ ಜಗಳ ಮಾಡ್ತಾರೆ, ಇದ್ ಮಾಡ್ತಾರೆ, ಎಲ್ಲ ಇರಿಟೇಷನ್ ಆಗುತ್ತೆ. ಇವಾಗ ನಾವ್ ಮನೆಗ್ ಬಂದ್ರೆ ಏನ್ ಮಾಡ್ಬೇಕು, ಆ ಅದೇ ಜಗಳ ಅದೇ ಎಲ್ಲ ನೋಡ್ತಿರ್ತೀವಿ. ಬಟ್ ಗಿಲ್ಲಿ ಹಂಗಲ್ಲ, ನಗಿಸ್ತಾನೆ, ಎಲ್ಲರಿಗೂ ನಗ ತರ್ತಾನೆ. ಅದರಿಂದ ಗಿಲ್ಲಿ ಗೆಲ್ಲಬೇಕು ಅಂತ ಹೇಳ್ತೀವಿ. ಈಗ ಒಂದ್ ಕಡೆ ಅಶ್ವಿನಿ ಗೌಡ ಮತ್ತೆ ನಮ್ಮ ಗಿಲ್ಲಿ ಅವರಿಗೆ ದೊಡ್ಡ ಮಟ್ಟದಲ್ಲಿ ಫೈಟ್ ನಡೀತಾ ಇದೆ. ಏನ್ ಅನಿಸ್ತೈತೆ ನಮ್ಗೆ ಇದು ನೋಡಿದ್ರೆ? ಸರ್, ನನ್ ಪ್ರಕಾರ ಕಂಟೆಂಟ್ ಬೇಕು ಅಂತ ಅಶ್ವಿನಿ ಅವರು ನಾಟಕ ಮಾಡ್ತಿದ್ದಾರೆ. ಇಲ್ಲ ಅಂತಾರ ಇದ್ ಮಾಡೋದಿಲ್ಲ, ಬೇಕು ಅಂತ ಜಗಳ ಮಾಡ್ತಿದ್ದಾರೆ. ಇವ್ರು ಇವಾಗ ಅಶ್ವಿನಿ ಕಂಡ್ರೆ ಗಿಲ್ಲಿಗಾಗಲ್ಲ, ಗಿಲ್ಲಿ ಕಂಡ್ರೆ ಅಶ್ವಿನಿಗಾಗಲ್ಲ. ಬಟ್ ಇಬ್ರು ಕಂಟೆಂಟ್ ಕೊಡಕ್ಕೆ ಬಂದಿರೋದು. ಇವ್ರಿಬ್ರು ಜಗಳ ನಡೆದ್ರೆ ಕಂಟೆಂಟ್ ಇರ್ತದೆ, ಅದಕ್ಕೆ ಮಾಡ್ತಿದ್ದಾರೆ. ಅಲ್ಲ, ಈಗ ನೋಡಿ, ನೀವು ಕೂಡ ಗಿಲ್ಲಿ ನಟ ಅಂತ ಅಂದ್ರಿ. ಆದ್ರೆ ಅಶ್ವಿನಿಗೀಗ ಎಲ್ರು ಕೂಡ ಆಲ್ಮೋಸ್ಟ್ 90% ಎಲ್ಲ ಗಿಲ್ಲಿ ನಟನ್ ಫಾಲೋವರ್ಸ್ ಇರೋದು. ಎಲ್ಲ ಗಿಲ್ಲಿ ನಟ ಗೆಲ್ಬೇಕು ಅಂತಾರೆ. ಅಶ್ವಿನಿನ ಸೋಲ್ಬೇಕು, ಹೋಗ್ಬೇಕು ಹೊರಗಡೆಗೆ ಅಂತಾರೆ. ಆದ್ರೆ ಅಶ್ವಿನಿ ಪ್ರತಿದಿನ ಫಸ್ಟ್ ಸೇವ್ ಆಗ್ತಾ ಇರೋದೇ ಅವರು. ನನ್ ಪ್ರಕಾರ ಸರ್ ಅದೇ ಬಿಗ್ ಬಾಸ್ ಕಂಟೆಂಟ್ ಗೋಸ್ಕರ ಉಳ್ಕೊತಿದ್ದಾರೆ. ಯಾಕಂದ್ರೆ ಒಂದ್ ಹೆಣ್ಣಿನ ಪ್ರಕಾರ ನಾ ಸ್ಟ್ಯಾಂಡ್ ಆಗ್ತೀನಿ ಅಂತ ಅಂದಾಗ ಚಡೆ ಅಂತ ಬಂದು ಬೈದಾಗ ಇವ್ ಸ್ಟ್ಯಾಂಡ್ ಆಗ್ಬೇಕಾಯ್ತು, ಅಲ್ಲೇ ಸ್ಟ್ಯಾಂಡ್ ಆಗ್ಬೇಕಾಯ್ತು. ಬಟ್ ಅವ್ರು ಸ್ಟ್ಯಾಂಡ್ ಆಗಿಲ್ಲ. ಏನಕಂದ್ರೆ ಒಬ್ರಿಗೆ ಅವ್ರಿಗೆ ಯಾರ್ಗ ಆಯ್ತದೋ ಅವ್ರಿಗೆ ಮಾತ್ರ ಪ್ರಯೋಜನ ಮಾಡ್ತಾರೆ, ಅವ್ರಿಗೆ ಯಾರು ಬಕೆಟ್ ಹಿಡಿತಾರೋ ಅವ್ರಿಗೆ ಮಾತ್ರ ಇದ್ ಮಾಡ್ತಾರೆ. ಅದು ಬಿಟ್ರೆ ಇನ್ನ ಅವ್ರ ಹೇಳೋದನ್ನ ಸರ್, ಅವ್ರು ಇರೋದೇ ವೇಸ್ಟ್ ಅಲ್ಲಿ ಇರೋದೇ ವೇಸ್ಟ್. ಏನ್ ಜಗಳ ಮಾಡ್ತಾರೆ ಅಂದ್ಬಿಟ್ಟು ಕಂಟೆಂಟ್ ಸಿಗುತ್ತೆ ಅಂದ್ಬಿಟ್ಟು ಇದ್ ಮಾಡೋದೇ. ಮೊನ್ನೆ ಇವಾಗ ನೆನೆ ತೋರ್ಸಿದ್ರು, ಆ ಕಂಬಿ ಮೇಲೆ ಎತ್ಕೊಂಡ್ ಕೂತ್ಕೊಳ್ಳೋದು, ಆ ಕಳಪೆ ಇದ್ ಮಾಡೋದು, ನಾನು ಹೇಳಿದ ಮಾತು ಇದ್ ಮಾಡೋದು. ಬಿಗ್ ಬಾಸ್ ಅವ್ರು ಏನು ಕೇಳ್ತಾ ಇಲ್ಲ, ಅದರಲ್ಲೇ ಗೊತ್ತಾಗುತ್ತೆ ಅಲ್ಲಿ ಏನು ಕಂಟೆಂಟ್ ಇಲ್ಲ. ಇರೋದೇ ಗಿಲ್ಲಿ ಮತ್ತೆ ಅಶ್ವಿನಿ ಅವರು, ಅವ್ರಿಬ್ಬರನ್ನ ಹಾಕೊಂಡು ರುಬ್ತಾರೆ ಅಷ್ಟೇ. ಎಸ್, ಇನ್ನು ಎಲ್ಲಾ ಕಂಟೆಸ್ಟೆಂಟ್ ಗಳ ಬ್ರಷ್ ನ ತಗೊಂಡು ಅಶ್ವಿನಿ ವಾಶ್ರೂಮ್ ಒಳಗಡೆ ಹೋಗ್ತಾರೆ. ಎಲ್ಲಾ ಕಂಟೆಸ್ಟೆಂಟ್ ಗಳ ಬ್ರಷ್ ನಲ್ಲಿ ವಾಶ್ರೂಮ್ ತೊಳಿತಾರೋ ಇನ್ನೊಂದ್ ತೊಳಿತಾರೋ ಗೊತ್ತಿಲ್ಲ. ಬಟ್ ಎಂಡ್ ಆಫ್ ಮೂಮೆಂಟ್ ಅದನ್ನ ಸುದೀಪ್ ಅಣ್ಣ ಎಲ್ಲೂ ಕೂಡ ಮೆನ್ಷನ್ ಮಾಡಿ ಕೇಳಲ್ಲ. ಯಾಕೆ? ಅದೇ ಹೇಳ್ತಿರೋದು. ಇವಾಗ ಹಂಗ್ ಮಾಡಿದ್ರೆ ಸುದೀಪ್ ಅವ್ರು ಪ್ರಶ್ನೆ ಮಾಡೋರು. ನನ್ನ ಪ್ರಕಾರ ಅದು ಮಾಡಿಲ್ಲ ಅನ್ಸುತ್ತೆ. ಆತರ ಮಾಡಿದ್ರೆ ಅವ್ರ ಮನುಷ್ಯ ಅಲ್ಲ, ಕನ್ನಡ ಹೋರಾಟಗಾರಿ ಅಂತಂತೂ ಅಲ್ವೇ ಅಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ಕನ್ನಡ ಹೋರಾಟಗಾರರು ಬೇರೆಯವ್ರಿಗೆ ಕೇಳೋದು ಬೈಬೇಕು ಅಂತ ಎಲ್ಲರೂ ನಮ್ಮವರು ಇದ್ ಮಾಡ್ಬೇಕು. ಕನ್ನಡ ಆ ಅಮ್ಮ 60% ಇಂಗ್ಲಿಷ್ ಮಾತಾಡ್ತಾರೆ, 40% ಕನ್ನಡ ಮಾತಾಡ್ತಾರೆ. ಇನ್ನೊಂದು ಗೊತ್ತಾ, ಯಾವ್ದೋ ಒಂದ್ರಲ್ಲಿ ಲೈವ್ ನಾನು ನೋಡಿದೀನಿ. ನನ್ಗೆ ಕನ್ನಡನೇ ಬರಲ್ಲ, ನಾನು ಕನ್ನಡ ಬರೆಯಕ್ಕೆ ಬರಲ್ಲ, ನಾನು ಇಂಗ್ಲಿಷ್ ಮೀಡಿಯಂ ಅಂತ ಕಾಕಾ ಸುದಿ ಹತ್ರ ಹೇಳ್ತಿದ್ದಾರೆ. ಹಂಗಾಗಿ ಏನ್ ಹೋರಾಟಗಾತಿ ಅವರು? ಹೇಳಿ, ಏನ್ ಹೋರಾಟಗಾತಿ? ಅದರಿಂದ ನನ್ನ ಪ್ರಕಾರ ಕನ್ನಡ ಹೋರಾಟಗಾತಿ ಅಲ್ಲ, ಇದು ಯಾವುದೋ ಅಂತ ರೋಡ್ಕರ್ ಹೋರಾಟಗಾತಿ ಅಂತ ಅನ್ಸಿದೆ. ಎಸ್, ಇನ್ನು ಅಶ್ವಿನಿ ಗೌಡ ಅವರು ಮತ್ತೆ ಜಾನು ಅವರು ಇಬ್ರು ಒಂಥರ ಅಂಟ್ಕೊಂಡಿದ್ರು. ಈಗ ಇವತ್ತೇನೋ ಪ್ರೋಮೋದಲ್ಲಿ ಇಬ್ರು ಬೇರೆ ಆಗ್ತಾ ಇದಾರೆ, ಇಬ್ರು ಜಗಳ ಆಡ್ತಾ ಇದಾರೆ. ಏನ್ ಅನ್ಸುತ್ತೆ, ಇದು ಕೂಡ ಕಂಟೆಂಟ್ಗೋಸ್ಕರನ? ಎಸ್, ಕಂಟೆಂಟ್ ಸರ್. ಯಾಕೆ ಗೊತ್ತಾ ಸರ್, ಇಷ್ಟೊಂದ್ ದಿವಸ ಬಕೆಟ್ ಹಿಡ್ಕೊಂಡು ಬಾಡೋದು. ಇನ್ನ ಸುದೀಪ್ ಸರ್ ಹೇಳಿದ್ರು, ಮಾತು ಮುಂಚೆ ಬಕೆಟ್ ಹಿಡಿತಿದ್ದೀರಾ ಅಲ್ಲಿ ಬೇರೆ ಅಂತ ಅಂದ್ರು. ಇವಾಗ ಅಲ್ಲಿ ರೇಸ್ ಆಯ್ತು. ಇವಾಗ ಈ ಪ್ರಶ್ನೆ ಕೇಳಿದ್ಕೆ ಹೌದು ಕಂಟೆಂಟ್ ಗೋಸ್ಕರ ನಾನು ನಿನ್ ಜೊತೆ ಇದ್ದೆ, ಇವಾಗ ಇಲ್ಲ ಅಂತಾನೆ ಅಲ್ಲೇ ಸ್ಟೇಟ್ಮೆಂಟ್ ಕೊಟ್ಟಿಲ್ವಾ? ಅಷ್ಟೇ ಸರ್. ಎಲ್ಲರೂ ಕಂಟೆಂಟ್ ಯಾರ ಹತ್ರ ಇರ್ತಾರೋ ಅವ್ರ ಜೊತೆ ಇರ್ತಾರೆ. ಯಾರು ಗೆದ್ದತಿನ ಪಾಲ ಅವರು, ಯಾರು ಚೆನ್ನಾಗಿ ನಡೀತಿರ್ತಾರೋ ಅವ್ರ ಹತ್ರ ಇರ್ತಾರೆ, ಯಾರು ನಡೆಯಲ್ವೋ ಅವ್ರ ಹತ್ರ ಇರ್ತಾರೆ. ಇವಾಗ ನೀವು ನಡೆಯಲ್ಲ, ಇವಾಗ ಅಶ್ವಿನಿ ಮೇಡಮ್ ನಡೀತಿಲ್ಲ, ಇವಾಗ ಅವ್ರ ಹತ್ರ ಹತ್ಬಿಟ್ರು, ಅವ್ರನ್ನೇ ಹೊರಗೆ ಹಾಕಿದ್ರು. ಇವಾಗ ಎಲ್ಲರೂ ಅವ್ರನ್ನೇ ಟಾರ್ಗೆಟ್ ಮಾಡೋದ್ರಿಂದ ಇವಾಗ ಏನಕ್ಕೆ ಬೇಳೆ ಬೇಯಲ್ಲ. ನಾನು ಇವಾಗ ಬೇರೆ ಕಡೆ ಎಸ್ಕೇಪ್ ಆಗ್ಬೇಕು, ಅದರಿಂದ ಇದಾಗುತ್ತೆ. ಒಂದ್ ವೇಳೆ ಇವಾಗ ಅಶ್ವಿನಿ ಗೌಡ ಅವ್ರನ್ನ ಬಿಟ್ರೆ ಈ ಜಾನ್ವಿ ಏನಾದ್ರೂ ಬಿಗ್ ಬಾಸ್ ಅಲ್ಲಿ ಕೊನೆವರೆಗೂ ಬರ್ತಾಳೆ ಅಂತ ಅನಿಸ್ತಾ ಇದೆಯಾ? ಇಲ್ಲ ಸರ್, ಇಲ್ಲ ಸರ್. ಅಯ್ಯಮ್ಮ ಡೈರೆಕ್ಟ್ ಆಗಿ ಮಾತಾಡೋದೇ ಇಲ್ಲ. ಯಾಕೆ ಗೊತ್ತಾ ಸರ್, ಒಂದ್ ವಿಷಯ ಹೇಳ್ತೀನಿ. ಅಶ್ವಿನಿ ಇಲ್ಲಿ ಎ ಅಂದ್ರೆ ಇವಳು ಬಿ ಅಂತಾಳೆ. ABCD ಹಂಗೆ, ABCD AY Z. ಇವಳು ಹೂ ಅಂತಂದ್ರೆ ಅವಳು ಎತ್ತಿಗೆ ಏರ್ ಇಳಿತು ಕೋಣ ವೀರ್ಗಿಳಿತ ಅಂತಾರಲ್ಲ, ಹಂಗೆ ಅವನು ಇದ್ರಲ್ಲಿ ಮಾಡಿದ್ದಾರೆ. ನನ್ ಪ್ರಕಾರ ಅಶ್ವಿನಿ ಹೆಂಗೋ ಫೈನಲ್ ಬರ್ಬೋದು, ಈ ಅಮ್ಮ ಏನ್ ಬರೋದಿಲ್ಲ. ಈ ಅಮ್ಮ ಬರೀ ಮೇಕಪ್ ಮಾಡ್ಕೊಳ್ಳೋದು, ಮಕ್ಕ ತೋರ್ಸ್ಕೊಂಡು ಓಡಾಡೋದು, ಯಾರಿಗೆ ಎಣಿಸ್ಕೊಳ್ಳೋದು, ಬೇರೆ ನಾನು ಸರ್ ಒಂದ್ ವಿಷಯನೇ ಹೇಳ್ತೀನಿ, ವ್ಯಕ್ತಿತ್ವನ ಕಳ್ಕೊಂಡು ಆಟ ಆಡ್ಬಾರ್ದು. ಒಂದ್ ಮಗ ತಾಯಿ ಹೆಂಗಿರ್ಬೇಕು ಅನ್ನೋದು ಇರ್ಬೇಕು. ಅವು ಯಾರನ್ನ ರಕ್ಷಿತನ ಬರೀ ಟಾರ್ಗೆಟ್ ಮಾಡ್ತಾರೆ. ಇವಾಗ ನೋಡಿ, ಒಂದ್ ಯಾವ್ದೋ ಇದ್ರಲ್ಲಿ ಬಿಟ್ಟು
ಹೋದ್ ವಾರ ತಗೊಂಬಂದ್ ಹಾಕ್ತಾರೆ ರಕ್ಷಿತನ ಹೆವಿ ಟಾರ್ಗೆಟ್ ಮಾಡ್ತಿದ್ದಾರೆ. ನನ್ ಪ್ರಕಾರ ಗೆಲ್ಬೇಕು ಅಂದ್ರೆ ಗಿಲ್ಲಿ ನಟ ಅಥವಾ ರಕ್ಷಿತ. ಯಾಕಂದ್ರೆ ಇಬ್ರು ಡೈರೆಕ್ಟ್ ಆಗಿ ಹೇಳೋದು, ಅವ್ರು ಕನ್ನಡ ಮಾತಾಡಕ್ ಬನ್ನಿ ಅಂದ್ರು ಕನ್ನಡ ಪ್ರಯತ್ನ ಮಾಡ್ತಾರೆ. ಇವ್ರು ಕನ್ನಡ ಗೊತ್ತಿರೋ ಇಂಗ್ಲಿಷ್ ಮಾತಾಡ್ತಾರೆ. ಅಲ್ಲ ಇವಾಗ ರಕ್ಷಿತನ್ಗೆ ಆ ರೀತಿ ಹೇಳಿದ್ಮೇಲೆ ಅವಳು ನಾನು ಈ ರೀತಿ ಮಾಡ್ಬಿಟ್ನಲ್ಲ ಅಂದ್ಬಿಟ್ಟು ಆಕ್ಚುಲಿ ಬಂದು ಹತ್ಲು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ರೀತಿ ಅವಳಿಗೆ ನಾವು ಟಾರ್ಗೆಟ್ ಮಾಡ್ಬಿಟ್ವನೋ ಅಂದ್ಬಿಟ್ಟು ಆಕ್ಚುಲಿ ಅವಳು ಸಿಕ್ಕಾಬಿಟ್ಟೆ ಹತ್ಬಿಟ್ಟಿದ್ದಾಳೆ ಜಾನ್ವಿ. ಸರ್ ಕ್ಯಾಮ್ರಾ ಇವಾಗ ಅವ್ರ ಕಡೆನೇ ಬಿಂಬಿಸಿರೋದು. ನನ್ ಪ್ರಕಾರ ಅದು ಮಸ್ಲೆ ಕಣ್ಣೀರ್ ಅನ್ಸುತ್ತೆ. ಯಾಕಂದ್ರೆ ಒಬ್ರು ಇವಾಗ ನಾನು ಹೇಳ್ತೀನಿ ಅಂತ ಅಂದ್ರೆ ಅದ್ ಪಜಾತಾಪ ಇರ್ಬೇಕು. ಒಂದ್ ಸಾರಿ ಕೇಳಿಲ್ಲ, ಒಂದ್ ಇದ್ ಕೇಳಿಲ್ಲ, ಅದ್ ಬಿಟ್ಟಾಕಿ ಇವಾಗ ತಡೆ ಅಂತ ಅಂದಾಗ ವಾಯ್ಸ್ ಮಾಡ್ಲಿಲ್ಲ ಅಂದ್ಮೇಲೆ ಅಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಯಾರು ಫೇವರಿಸಮ್ ಇದಾರೋ ಅವ್ರಿಗೆ ಫೇವರಿಸಮ್ ಮಾತಾಡೋದು. ಇವಾಗ ಅದೇ ಗಿಲ್ಲಿ ಆಗಿದ್ರೆ ಅಥವಾ ಬೇರೆ ಯಾರು ಆಗಿದ್ರೆ ಬಿಟ್ಟಿದ್ರ ನಾನ್ ಕನ್ನಡ ಹೋರಾಟಗಾತಿ. ರಘು ಆಗಿದ್ರೆ ಬಿಟ್ಟಿದ್ರ ನೀನು ಇಷ್ಟು ದೊಡ್ಡದಡಿ ಆಗಿದ್ದ 150 kg ಇದೆಯಾ ಇದ್ ಮಾಡ್ರೆಲ್ಲ ಎದಳವಮ್ಮ ನಾನು ಕನ್ನಡ ಹೋರಾಟಗಾತಿ ಅಂತ ಮಾರಾಟ ಮಾಡೋರು. ಅವತ್ತ ಯಾಕೆ ಕೇಳಲಿಲ್ಲ? ಇವ್ರು ಸ್ಟ್ಯಾಂಡ್ ಅಲ್ವಾ, ಇವ್ರು ಸ್ಟ್ಯಾಂಡ್ ಕೇಳಲಿಲ್ಲ. ಅದರಿಂದ ಜಾನ್ವಿ ಅವ್ರು ಸ್ವಲ್ಪ ಮೊದ್ಲೇ ನಾಟಕ ಅವ್ರದ್ದು. ಅವ್ರು ಏನೇ ಮಾಡಿದ್ರು ಇರೋದಿಲ್ಲ ಸರ್. ಇನ್ನೊಂದು ವಾರ 2 ವಾರ ಇರ್ತಾರೆ. ಕಂಟೆಂಟ್ ಗೋಸ್ಕರ ಇಸ್ಕೋತಾರೆ ಹೊರತು ಅದು ಮಾತ್ರ ಅವ್ರು ಏನಿರೋದಿಲ್ಲ. ವೇಸ್ಟ್ ಅವ್ರು. ನನ್ ಪ್ರಕಾರ ಅಶ್ವಿನಿ ಇವರು ವೇಸ್ಟ್. ಏನೋ ಅಶ್ವಿನಿ ಅಂತಂದ್ರೆ ಜಗಳ ಕಂಟೆಂಟ್ ಕೊಡ್ತಾರೆ ಅಂತ ಇಟ್ಕೊಂತಾರೆ. ಬಟ್ ಜಾನ್ವಿ ವೇಸ್ಟ್. ಒಂಥರ ಬಕೆಟ್ಗೆ ಅದೇ ಸ್ಟ್ಯಾಂಡ್ ಬೈ ಅಷ್ಟೇ ಸರ್. ಆಮೇಲೆ ಇನ್ನು ಮಾಳು ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಅಣ್ಣ ನಂಗೆ? ಮಾಳು ನಿಪ್ನಾಳ್ ಅವ್ರ ಬಗ್ಗೆ ಸರ್ ಮಾಡು ಕಾಣ್ತಾರ ಅವಾಗ ಆಡಾಡ್ತಾರಲ್ಲ ಸರ್. ಏನ್ ಆಡ್ತಾರೆ ಇವಾಗ? ನಮ್ಮ ಮನ್ಮಂತ ಹಾಡು ಹೇಳೋದ್ರಿಂದ ಕಾಮಿಡಿ ಹಾಡು ಇದು ಸರ್. ಇವಾಗ ಒಂದು ನಾನ್ ಬೆರೆಯಲ್ಲ, ನಾನ್ ಮನೆ ಕೂತ್ಕೋತೀನಿ ಅಂತ ಅಂದ್ಮೇಲೆ ಬಿಗ್ ಬಾಸ್ ಸರ್ ಬರ್ಬೇಕು. ಮನೇಲಿ ಹೋಗ್ಬಿಟ್ಟು ಹೋಸ್ಕೊಂಡ್ ಕೂತ್ಕೋಬೇಕಲ್ಲ. ಹಾಡು ಹೇಳ್ತೀನಿ ಅಲ್ಲೆಲ್ಲ ಆಕ್ಟಿವ್ ಆಗಿ ಇರ್ತಾರೆ, ಇಲ್ಲ ಆಕ್ಟಿವ್ ಆಗಿರೋದಿಲ್ಲ. ನನ್ ಯಾರು ಮಾತಾಡ್ತಾರ ಅವ್ರು ಮಾತಾಡ್ತೀನಿ ಅಂತಂದ್ರೆ ಯಾಕೆ ಬರ್ಬೇಕು ಬಿಗ್ ಬಾಸ್ಗೆ? ಬಿಗ್ ಬಾಸ್ ಅಂದ್ರೆ ಒಂದು ರಿಯಾಲಿಟಿ ಶೋ. ನಿಮ್ ಕಲೆನ ತೋರ್ಸೋದು ಮತ್ತೆ ನಿಮ್ಮ ಮಾತಿನ ಚಟುವಟಿಕೆ ಎಲ್ಲ ಇದ್ ಮಾಡೋದು. ಫಸ್ಟ್ ಅದನ್ನ ತೋರ್ಸ್ಬೇಕು. ಅವ್ರ ಆಕ್ಟಿವಿಟಿನೇ ಇಲ್ಲ. ಅವರು ಸುಮ್ಮನೆ ಬರ್ತಾರೆ, ಒಂದ್ ಹಾಡು ಹೇಳ್ತಾರೆ, ಹೋಯ್ತಾರೆ, ಒಂದ್ ಬರ್ತಾರೆ, ಹಾಡು ಹೇಳ್ತಾರೆ. ನಮ್ಮ ಪ್ರಕಾರ ಅವರು ಇರೋದೇ ವೇಸ್ಟ್ ಸರ್. ಯಾಕಂದ್ರೆ ಇವಾಗ ಬಿಗ್ ಬಾಸ್ ಅಲ್ಲಿ ತೆಗಿಬೇಕು ಅಂದ್ರೆ ಅರ್ಧ ಕಡೆ ತೆಗಿಬೇಕು ಸರ್. ಅವರು ಅರ್ಧ ಯಾರು ಇಲ್ವೇ ಸರ್. ಅಲ್ಲೋ ಗಿಲ್ಲಿ ಅಶ್ವಿನಿ ಕಾಣಿಸ್ಕೊಡ್ತಾರೆ, ಅದ್ ಬಿಟ್ರೆ ಕಾವ್ಯ ಅವ್ರು ಕಾಣಿಸ್ತಾರೆ, ಅದ್ ಬಿಟ್ರೆ ರಕ್ಷಿತ ಸರ್ ಅದ್ ಬಿಡಿ ಸರ್. ಏನೋ ಚಿನ್ಕುಳಿ ಪಟಾಕಿ ಅದು. ಏನೇ ಆದ್ರೂ ನೇರವಾಗಿ ಹೇಳುತ್ತೆ. ಹಿಂದೆ ಒಂದು ಮುಂದೆ ಒಂದು ಮಾತಾಡೋದಿಲ್ಲ. ಸ್ಪಷ್ಟವಾಗಿ ಹೇಳುತ್ತೆ. ಆ ಹುಡುಗಿನ ಚಿಕ್ಕ ಹುಡುಗಿ ಅಂತ ಎಲ್ಲ ಡಾಮಿನೇಟ್ ಮಾಡ್ತಿದ್ದಾರೆ. ಆ ಚಿಕ್ಕ ಹುಡುಗಿನೇ ಕಪ್ ಗೆತ್ಕೊಂಡು ಹೋಗೋದು ಅಂತ ನನ್ನ ಪ್ರಕಾರ ಅನ್ಸಿದೆ. ಗಿಲ್ಲಿ ಅಥವಾ ಚಿಕ್ಕ ಹುಡುಗಿನೇ ಕಪ್ ಗೆತ್ಕೊಂಡು ಹೋಗೋದು ಅಂತ ಅನ್ಸಿದೆ. ಮೊದ್ಲೇ ಅದು ಮಂಗಳೂರು ಮೀನು ಗೊತ್ತಲ್ಲ ಹೆಂಗಿರ್ತಾರೆ. ತಿಂದು ಮೀನು ಅದು ಎಚ್ಚರ್ಕೊಂಡು ಕೂತ್ಕೊಳ್ತಾರೆ. ಇವ್ರಿಗೆ ಗೊತ್ತಿಲ್ಲ. ಆ ಹುಡುಗಿ ತುಂಬಾ ಸ್ಮಾರ್ಟ್ ಇದೆ. ಯಾಕಂದ್ರೆ ಇವಾಗ ನೋಡ್ಕೊಳ್ಳಿ, ಧನುಷ್ ಟಾಸ್ಕ್ ಅಲ್ಲಿ ತುಂಬಾ ಇದು. ಆದ್ರೆ ರಾತ್ರಿ ಎಲ್ಲ ಹುಡುಕಿದ್ರು ಅವ್ರಿಗೇನು ಒಂದ್ ಸಿಗ್ಲಿಲ್ಲ. ಏನ್ ಮಾಡೋದು, ಬಚ್ಚಿಕ್ ಬಿಟ್ಟು ಎತ್ಕೊಬಿಡ್ತಾರೆ ಅನ್ಬಿಟ್ಟು ಇಕ್ಕೋದ್ರು. ಆ ಹುಡುಗಿ ಪಟಕ್ ಅಂತ ಎತ್ಕೋತಲ್ಲ ಸರ್, ಆ ಕಲೆ ಅದು ಯಾರಿಗೂ ಬರೋದಿಲ್ಲ ಸರ್. ಅದರಿಂದ ಆ ಚಿನ್ಕುಳಿ ಪಟಾಕಿ ಸರ್. ಎಸ್, ಕಾಕ್ರೋಜ್ ಅವ್ರ ವಿಚಾರದ ಬಗ್ಗೆ ಏನ್ ಹೇಳ್ತೀರಿ? ಅಪ್ಪ ಶಕುನಿ ಸರ್, ಶಕುನಿ ಅಂತ ಏನ್ ಕೇಳ್ತಿರೋದ್ರೆ ಸರ್, ಅವ್ರಿಗೆ ಕೈ ಹಿಂಗ್ ಅಳಾಡ್ತಿರ್ತಾರೆ. ಯಾವ ಕಡೆ ನೋಡೋದು ಅಂತ. ಈ ಕಡೆ ಹೋದ್ರೆ ಕ್ಯಾಪ್ಟನ್ ಬಂದ್ಬಿಟ್ಟು ನೀವ್ ಹಂಗ್ ಮಾಡ್ತೀರಿ ಹಿಂಗ್ ಮಾಡ್ತೀರಾ ಅಂತಾರೆ. ಇಲ್ಲಿ ಬಂದ್ಬಿಟ್ಟು ಏಟ್ ಆಡಿಲ್ ಮೇಡಮ್, ಇದ್ ಮಾಡಿ ಮೇಡಮ್, ಅದ್ ಮಾಡಿ ಮೇಡಮ್. ಅಂದ್ರೆ ಒಬ್ಬ ಮನುಷ್ಯ ಅಂದ್ರೆ ನಾವು ಕಾಕ್ರೋಚ್ ಅನ್ನ ಫಿಲಮ್ ಅಲ್ಲಿ ನೋಡ್ಕೊಂಡ್ ಬಂದಾಗ ಆ ವ್ಯಕ್ತಿತ್ವನೇ ಬೇರೆ. ಏನಪ್ಪಾ ಹಿಂಗ್ ಡೈಲಾಗ್ ಹೊಡಿತಾನೆ, ಹಿಂಗ್ ಮಾಡ್ತಾನೆ ಸರ್. ಡೈಲಾಗು ಪುಸ್ತಕದಲ್ಲಿ ಬರ್ಕೊಂಡ್ ಬಂದ್ಬಿಟ್ಟು ತುಂಬ ಹೊಡಿಯೋದಷ್ಟೇ ಸರ್ ಡೈಲಾಗು. ಆ ಡೈಲಾಗ್ ಏನು ಬೆಲೆ ಇಲ್ಲ. ಯಾಕಂದ್ರೆ ಅಲ್ಲಿ ವ್ಯಕ್ತಿತ್ವ ಗೊತ್ತಾಗುತ್ತೆ, ಅವ್ರ ವ್ಯಕ್ತಿತ್ವ. ಸರ್ ಗಂಡ್ ಮಕ್ಳು ಕೆಲ ಹೋಗಕ್ಕಾಗಲ್ಲ ಸರ್, ಹೆಣ್ಮಕ್ಳ ಮೇಲೆ ಹೋಗ್ತಾರ ಸರ್. ಸ್ಪಂದನ ಚಿಕ್ಕ ಹುಡುಗಿ ಇದ್ರ ಮೇಲೆ ಹೋಗಕ್ಕಾಗತ್ತಲ್ಲ ಅವ್ರಿಗೆ ಸರ್. ಸೆಡೆ ಅನ್ನೋದು ಅದು ಎಷ್ಟು ಕೆಟ್ಟ ಪದ ಅಂತ ಎಲ್ಲರಿಗೂ ಗೊತ್ತು. ಸೆಡೆ ಅನ್ನೋದು ಎಷ್ಟು ಕೆಟ್ಟ ಪದ ಅಂತ ಎಲ್ಲರಿಗೂ ಗೊತ್ತು. ಅದ್ರಿಂದ ಒಂದ್ ಹೆಣ್ಣಿಗೆ ಅಷ್ಟ ಕೆಟ್ಟ ಪದ ಹೇಳ್ತಾರೆ ಅಂತಂದ್ರೆ ಅವ್ರ ಇನ್ನ ಎಂತ ಮನಸ್ಥಿತಿಲಿ ಹೊಂದಿದ್ದಾರೆ ಅಂತ ಅಲ್ಲೇ ಗೊತ್ತಾಗುತ್ತೆ. ಬರೀ ಶೋಕಿ ಅಷ್ಟೇ ಸರ್. ನಾನು ಬಡವ, ನಾನು ಇದು ಅದು ಅಂತೆಲ್ಲ ಬರೀ ಶೋಕಿ ಅಷ್ಟೇ. ಇವ್ರ ಏನ್ತಕ್ ಬಂದವ್ರೆ ಅಂತಂದ್ರೆ ಒಂದ್ ಹೆಣ್ಮಕ್ಳನ್ನ ಆಗ್ಲಿ ಯಾರನ್ನೇ ಆಗ್ಲಿ ಟಾರ್ಗೆಟ್ ಮಾಡ್ಕೊಂಡ್ ಬರ್ತಾರೆ. ನಾನ್ ಗೆಲ್ಬೇಕು ಅನ್ನೋ ಸ್ವಾರ್ಥಿ ಇರ್ಬೇಕು ಸರ್, ಎಲ್ಲರಿಗೂ ಇದ್ದೇ ಇರ್ತದೆ. ಬಟ್ ಬೇರೆಯವ್ರನ್ನ ತೆಗೆದ್ಬಿಟ್ಟು ನಾನು ಬದುಕ್ತೀನಿ ಅನ್ನೋದು ತಪ್ಪು ಸರ್. ಓಕೆ ಅಣ್ಣ, ಇನ್ನು ಗಿಲ್ಲಿ ಮತ್ತೆ ಕಾವ್ಯ ಮತ್ತೆ ಜೊತೆಗೆ ರಿಸಾ ಸೇರ್ಕೊಂಡಿದ್ದಾಳೆ ಲವ್ ಸ್ಟೋರಿಲಿ. ಏನ್ ಅನಿಸ್ತೈತೆ ಲವ್ ಸ್ಟೋರಿ? ಅದು ಲವ್ ಸ್ಟೋರಿ ಅಲ್ಲ ಸರ್, ಒಂದ್ ಕಂಟೆಂಟ್ ಕೊಡಕ್ ಅದ್ ಮಾಡ್ತಿದಾರೆ ಅಂತ ಅನ್ಸುತ್ತೆ. ಆದ್ರೆ ಪಾಪ ಕಾವ್ಯ ಒಳ್ಳೆ ಹುಡುಗಿ. ಅದ್ರಲ್ಲಿ ಏನಿದ್ರೆ ಇವ್ರು ಅಲ್ಲೇ ಹುಡುಗಿ ಫ್ರೆಂಡ್ಸ್ ಅನ್ಕೋತೀನಿ ಸರ್. ಲವರ್ ಅಲ್ಲ ಅಂತ ಆಗಲ್ಲ. ಯಾಕಂದ್ರೆ ಇವಾಗ ನೋಡ್ಕೊಳ್ಳಿ, ಸೂರಜ್ ಮತ್ತೆ ರಾಶಿಕಾ ಅಂತ ಇದಾರೆ. ಹೌದು, ಅವ್ರು ಹೆಂಗ್ ಆಡ್ತಿದಾರೆ ಅಂತಂದ್ರೆ ಏನು 4 ದಿನಕ್ಕೆ ಅಷ್ಟೊಂದು ಅಳು ಬರುತ್ತಾ, ಅಷ್ಟಿದ್ ಬರುತ್ತಾ ಅಂತ. 4 ವಾರ ಇರೋರ್ಗೆ ಅಳು ಬರ್ಲಿಲ್ಲ, 4 ದಿನ ಇರೋರ್ಗೆ ಹಂಗ ಅಳು ಬರುತ್ತಾ ಸರ್? ಅದು ಏನ್ ಗೊತ್ತಾ ಸರ್, ಅದು ಪ್ರೀತಿ ಅನ್ನಲ್ಲ ಸರ್, ಅದು ತೀಟೆ ಅಂತಾರೆ. ಇನ್ನೊಂದು ಇದನ್ನ ನಿಷ್ಕಲವಾದ ಫ್ರೆಂಡ್ಶಿಪ್ ಅಂತಾರೆ ಸರ್ ನನ್ನ ಪ್ರಕಾರ. ಓಕೆ, ಆಮೇಲೆ ಗಿಲ್ಲಿ ಅವರು ಇದೇ ಏರಿಯಾದಲ್ಲಿ ಇದ್ದಾರೆ, ಇದೇ ಕೆಂಪೇಗೌಡ ಇದ್ರಲ್ಲಿ ಇದಾರೆ. ಎಂದಾದ್ರು ಹೋಗಿದ್ದೀರಾ? ಭೇಟಿ ನೋಡಿದ್ದೀನಿ ಅಷ್ಟೇ, ಅದು ಅವ್ರ ಮನೆಗೆ ಹೋಗಿಲ್ಲ ಸರ್. ಅದು ಅಲ್ಲ, ಭೇಟಿ ಅಂದ್ರೆ ಯಾವ ಏರಿಯಾ ಏನು ಅಲ್ಲ ಸರ್. ಅದೇ ಒಂದ್ಸರಿ ಈ ಕೆಂಪೇಗೌಡ ಆಫೀಸ್ ಒಳಗಡೆ ಐತೆ ಅಂತ ನಾನು ಹೋಗಿಲ್ಲ ಸರ್ ಅದು. ಬಟ್ ಒಂದ್ಸರಿ ನೋಡಿದ್ದೀನಿ ಅಷ್ಟೇ ಸರ್. ಇವಾಗ ಹೇಳ್ತೀನಿ ಸರ್, ಇಲ್ಲಿ ಹೆಂಗಿದಾರೋ ಅಲ್ಲ ಹಂಗೆ ಇರೋ ಮನುಷ್ಯ.
ಒಂಚೂರು ಇದಿಲ್ಲ. ಅವ್ರನ್ನ ನೋಡ್ದಾಗೂ ಇದ್ ಮಾಡ್ತೀನಿ, ಕಾಮಿಡಿ ಮಾಡ್ಕೊಂಡು ಇದ್ ಮಾಡ್ಕೊಂಡು ಹೆಂಗಿರ್ಬೇಕು ಹಂಗೇನೆ ತರ. ಒಂದು ಹಿಂದೆ ಒಂದ್ ಹೇಳೋದು ಮುಂದೆ ಒಂದ್ ಹೇಳೋದು. ನೀವು ಒಂದ್ಸತಿ ನೋಡಿ ಅವ್ರ ಕಾಮಿಡಿಲಿ ವ್ಯಂಗ್ಯ ಇರ್ತದೆ, ಬಟ್ ಬೇರೆ ತೆಗ್ಲೋದಿರೋದಿಲ್ಲ. ಯಾರು ಅವ್ರಿಗೆ ಟಾಂಗ್ ಕೊಟ್ರ ಅವ್ರು ಬಿಡಲ್ಲ, ಇದ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ಅವ್ರ ಪಾಡಿಗೆ ಅವ್ರು ಕಾಮಿಡಿ ಮಾಡ್ಕೊಂಡು ಎಲ್ಲಾರು ರೇಗಿಸ್ಕೊಂಡು ಎಲ್ಲಾರು ನಗಿಸ್ಕೊಂಡಿರ್ತಾರೆ ಸರ್. ಅಂತ ವ್ಯಕ್ತಿತ್ವ ನನ್ ಪ್ರಕಾರ ಅದೇ ಹೇಳ್ದ ಸರ್. ಗಿಲ್ಲಿ ಅಥವಾ ರಕ್ಷಿತಾ ಅವರು ಹೊಡ್ಕೊಂಡು ಹೋಗ್ಬೋದು. ರಕ್ಷಿತಾ ಇನ್ನು ಗೇಮ್ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು. ಗಿಲ್ಲಿಗೆ ಏನ್ ಹೇಳೋದು ಅಂತಂದ್ರೆ ಸ್ವಲ್ಪ ಒಂಟಿಯಾಗಿ ಆಡ್ಬೇಕು ಅಂತ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಅವನು ಒಬ್ಬನೇ ಎಂಟರ್ಟೈನ್ಮೆಂಟ್ ಕೊಟ್ಕೊಂಡು ಆರಾಮಾಗಿ ಆಡ್ಬೋದು. ಯಾರನ್ನೋ ಒಬ್ಬನ ಇಟ್ಕೊಂಡು ಆಡ್ತೀನಿ ಅಂತ ಅದಕ್ಕೂ ತಪ್ಪಾಗುತ್ತೆ. ಅದನ್ನ ಸ್ವಲ್ಪ ಒಬ್ಬನೇ ಆಡ್ಬೇಕು ಅಂತ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಮುಂದೆ ತುಂಬಾ ಟಾಸ್ಕ್ಗಳೆಲ್ಲ ಇದಾವೆ. ಹಿಂಗೆ ಮಾಡ್ಕೊಂಡು ಹೋದ್ರೆ ಇಲ್ಲಿಂದಾನೆ ಎಲ್ಲ ಕಳ್ಕೊಂತಾನೆ ಅವನು. ಸ್ವಲ್ಪ ಫೈನಲ್ ಬರ್ಬೇಕು ಅಂದ್ರೆ ಮಾಡ್ಬೇಕು. ಓಕೆ, ಈ ವಾರ ನಿಮ್ಮ ಪ್ರಕಾರ ಯಾರು ಹೊರಗಡೆ ಬರಬೇಕು? ನೀವ್ ಯಾರಿಗೆ ವೋಟ್ ಹಾಕ್ತಾ ಇಲ್ಲ? ಸರ್ ನನ್ನ ಪ್ರಕಾರ ಜಾನ್ವಿಗೆ ಔಟ್ ಹಾಕಲ್ಲ ಸರ್. ಜಾನ್ವಿ ಹೊರಗಡೆ ಬರ್ಬೇಕು. ಜಾನ್ವಿ ಹೊರಗಡೆ ಬಂದಾಗ್ಲೇನೆ ಅಶ್ವಿನಿ ಡಲ್ ಆಗೋದು. ಜಾನ್ವಿ ಬರ್ಬೇಕು, ಅಥವಾ ಜಾನ್ವಿ ಅಥವಾ ಬರ್ಬೇಕಿಲ್ಲ ಮಾಳು ಅಥವಾ ಮಲ್ಲಮ್ಮ ಬರ್ಬೇಕು. ಯಾಕಂದ್ರೆ ಒಂದು ಉದಾಹರಣೆ, ಮಾಳು ಮಲ್ಲಮ್ಮರಿಗೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಕೈಲಿ ಆಗಲ್ಲ, ಅವ್ರು ಮಾಡಕ್ಕಾಗಲ್ಲ. ಮಾಡಕ್ಕಾಗಿ ಯಾಕೆ ಬರ್ಬೇಕು ಬಿಗ್ ಬಾಸ್? ನನ್ನ ಪ್ರಕಾರ ಅದೇ ಹೇಳ್ತಿರೋದು. ಮಾಡಕ್ಕಾಗಿ ಬಿಗ್ ಬಾಸ್ ಯಾಕೆ ಬರ್ಬೇಕು? ಮನೇಲಿ ಹೋಗ್ಬಿಟ್ಟು ಏನೋ ಕೆಲಸ ಮಾಡ್ಕೊಂಡಿರ್ಬೇಕು. ಅವ್ರಿಗೆಲ್ಲ ಇದೆ, ಅವರೆಲ್ಲ ಸಾಧನೆ ಮಾಡಿ ಬಂದಿದ್ದಕ್ಕೇನೆ ಇಲ್ಲಿ ಬಿಗ್ ಬಾಸ್ ಬಂದಿರೋದು. ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಈ ವಯಸ್ಸಾಗಿರ್ಲಿ ಇದಾಗಿರ್ಲಿ ಯಾರೇ ಆಗಿದ್ರು ಇದ್ ಮಾಡ್ಕೊಂಡು ಹೋಗ್ಲಿ. ಯಾಕಂದ್ರೆ ಹೆಣ್ಣಿಗೆಲ್ಲ ಗೆಲ್ಲ ಶಕ್ತಿ ಇರ್ತದೆ. ಅದರಿಂದ ಆ ಅಮ್ಮ ಅವರು ಹೋಗ್ಬಿಡೋದೇ ಒಳ್ಳೇದು. ಯಾಕಂದ್ರೆ ನಮ್ ಕೈಲಿ ಮಾಡಕ್ಕಾಗಲ್ಲ, ಅದಾಗಲ್ಲ ಇದಾಗಲ್ಲ ಅಂತಂದ್ರೆ ಯಾಕೆ ಮಾಡಿಸ್ಬೇಕು? ಕಳಿಸ್ಬಿಡಕ್ಕಷ್ಟೇ. ಅಥವಾ ಮಾಡು ಅಂದ್ರೆ ಉತ್ತರ ಕರ್ನಾಟಕ ಹುಡುಗರಿ ಹೆಂಗಿರ್ಬೇಕು, ಅವ್ರ ಮಾತಲ್ಲಿ ಒಂದು ಗತ್ತು ಎಲ್ಲ ಇರ್ಬೇಕು. ಬಟ್ ಏನ್ ಮಾಡ್ತಿದ್ದಾರೆ, ಒಂದ್ ಇದ್ದರಿಕೆ ಮಾಡ್ತಿದ್ದಾರೆ. ಅಂದ್ರೆ ಮಾತಾಡಕ್ ಭಯ ಬೀಳ್ತಿದ್ದಾರೆ. ಅದರಿಂದ ಸ್ವಲ್ಪ ಮಾಡು ಅಥವಾ ಜಾನ್ವಿ ಇವರೆಲ್ಲ ಹೋಗ್ಬಿಡ್ಬೇಕು ಅಂತ ನನ್ ಪ್ರಕಾರ ಹೇಳ್ತಾರೆ. ಬಟ್ ಅಶ್ವಿನಿ ಅಂತೂ ಹೋಗಲ್ಲ. ನಮ್ಮ ಆಸೆ ಅಶ್ವಿನಿ ಹೋಗ್ಬೇಕು ಅಂತ ಅಂದ್ರೆ, ಯಾಕಂದ್ರೆ ಮನ್ಸಲ್ಲೆಲ್ಲ ಕಲ್ಬೆರ್ಕೆ ಅವ್ರಿಗೆ ತಂದಿಕ್ಕೋದು. ಮತ್ತೆ ನಾನೇ ಲೀಡರ್ ಆಗ್ಬೇಕು, ನಾನು ಅಹಂ ಒಬ್ಬ ಕನ್ನಡ ಓಟಗಾರಿಗೆ ನಾವು ಅಂತ ಇರ್ಬೇಕು ಹೊತ್ತು ನಾನು ಅಂತ ಇರ್ಬಾರ್ದು. ಇವಾಗ ಕನ್ನಡ ಎಲ್ಲರೂ ಕನ್ನಡಿಗರೇ. ನಾವು ಕನ್ನಡ ಮಾತಾಡ್ತೀವಿ, ಅವು ಕನ್ನಡ ಮಾತಾಡ್ತಾರೆ. ಒಬ್ಬ 60% ಇಂಗ್ಲಿಷ್ ಮಾತಾಡೋರು ಬೇರೆಯವ್ರಿಗೆ ರಘುವ್ರಿಗೆ ಹೇಳ್ತಾರೆ ಹಿಂಗೆ ಕನ್ನಡ ಮಾತಾಡು ಅಂತ. ನನ್ನ ಪ್ರಕಾರ ಹೇಳ್ತೀನಿ, ಅವ್ರು ಮಾತಾಡ್ಬೇಕಲ್ಲ ಬರೀ ಇಂಗ್ಲಿಷ್ ಅಲ್ಲೇ ಮಾತಾಡೋದು ನನ್ನ ಪ್ರಕಾರ. ಅದರಿಂದ ಅವ್ರು ಹೋಗ್ಬೇಕು ಅಂತ ನಾನು ಓಕೆ, ಥ್ಯಾಂಕ್ ಯು.